ನಮಸ್ತೆ ಸ್ನೇಹಿತರೆ, ಎಲೆಕ್ಟ್ರಿಕಲ್ ಗೆಳೆಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು DPMCB ಮತ್ತು SPNMCB ಅಂತಂದ್ರೆ ಏನು, ಇವುಗಳ ವ್ಯತ್ಯಾಸ ಏನು, ಇವುಗಳ ಸರಿಯಾದ ಕನೆಕ್ಷನ್ ಹೇಗೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸ್ನೇಹಿತರೆ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಇದೇ ರೀತಿ ಎಲೆಕ್ಟ್ರಿಕಲ್ಗೆ ಸಂಬಂಧಿಸಿದ ನಾಲೆಡ್ಜ್ ಅನ್ನ ನಮಗೆ ತಿಳಿಸ್ತಾ ಇರ್ತೀನಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಇಲ್ಲಿ ಎರಡು MCBಗಳಿವೆ. ಸ್ನೇಹಿತರೆ, ಈ MCBಯನ್ನ DPMCB ಅಂತ ಕರೀತಾರೆ, ಇದನ್ನ SPNMCB ಅಂತ ಕರೀತಾರೆ. ಸ್ನೇಹಿತರೆ, DP ಅಂತಂದ್ರೆ ಡಬಲ್ ಪೋಲ್ ಅಥವಾ ಡಬಲ್ ಫೇಸ್ MCB ಅಂತ ಅರ್ಥ. SPN ಅಂತಂದ್ರೆ ಸಿಂಗಲ್ ಫೇಸ್ ಮತ್ತೆ ಒಂದು ನ್ಯೂಟ್ರಲ್ MCB ಅಂತ ಅರ್ಥ. ಸ್ನೇಹಿತರೆ, ಇವೆರಡರ ವ್ಯತ್ಯಾಸವನ್ನ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಾವು ಮೊದಲನೇದಾಗಿ MCB ಅಂತಂದ್ರೆ ಏನು ಅಂತ ಮೊದಲನೇದಾಗಿ ತಿಳ್ಕೊಳ್ಳೋಣ. ಸ್ನೇಹಿತರೆ, MCB ಅನ್ನೋದ್ರ ಫುಲ್ ಫಾರ್ಮು ಮಿನಿಯೇಚರ್ ಸರ್ಕ್ಯೂಟ್ ಬ್ರೇಕರ್ ಅಂತ ಕರಿತೀವಿ. ಇದ್ರ ಈ MCBಯನ್ನು ಯಾವುದಕ್ಕಾಗಿ ಬಳಸಲಾಗುತ್ತೆ ಅಂತಂದ್ರೆ, ಸ್ನೇಹಿತರೆ, MCBಯನ್ನ ವಿದ್ಯುತ್ ಉಪಕರಣಗಳ ಪ್ರೊಟೆಕ್ಷನ್ಗಾಗಿ ಈ MCBಯನ್ನ ಬಳಸಲಾಗುತ್ತೆ. ಸ್ನೇಹಿತರೆ, ಅಂತಂದ್ರೆ ಮೋಟರ್ ಆಗಿರ್ಬೋದು, ಫ್ರಿಡ್ಜ್ ಆಗಿರ್ಬೋದು, ಫ್ಯಾನ್ ಆಗಿರ್ಬೋದು, ಟಿವಿ ಆಗಿರ್ಬೋದು, ಇಂತಹ ಎಲೆಕ್ಟ್ರಿಕಲ್ ವಿದ್ಯುತ್ ಉಪಕರಣಗಳ ಪ್ರೊಟೆಕ್ಷನ್ಗೋಸ್ಕರ MCBಯನ್ನ ಬಳಸಲಾಗುತ್ತೆ. ಸ್ನೇಹಿತರೆ, MCB ಎರಡು ರೀತಿ ಪ್ರೊಟೆಕ್ಷನ್ ಸಿಗುತ್ತೆ. ಒಂದು ಓವರ್ಲೋಡ್ ಪ್ರೊಟೆಕ್ಷನ್, ಇನ್ನೊಂದು ಶಾರ್ಟ್ ಸರ್ಕ್ಯೂಟ್ ಪ್ರೊಟೆಕ್ಷನ್ ಅಂತ. ಮೊದಲನೇದಾಗಿ ನಾವು ಓವರ್ಲೋಡ್ ಪ್ರೊಟೆಕ್ಷನ್ ಅಂತಂದ್ರೆ ಏನಂತ ತಿಳ್ಕೊಳ್ಳೋಣ. ಸ್ನೇಹಿತರೆ, ಪ್ರತಿಯೊಂದು MCBಯಲ್ಲೂ ಆ MCB ಮೂಲಕ ನಾವು ಎಷ್ಟು ಕರೆಂಟ್ ಅನ್ನ ಹರಿಸಬಹುದು, ಫ್ಲೋ ಮಾಡಬಹುದು, ಲೋಡ್ ಅನ್ನ ರನ್ ಮಾಡಬಹುದು ಅನ್ನೋ ರೇಂಜ್ ಅನ್ನ ಮೆನ್ಷನ್ ಮಾಡಿರ್ತಾರೆ. ಸ್ನೇಹಿತರೆ, ಉದಾಹರಣೆಗೆ ಈ MCBಯಲ್ಲಿ B16 ಅಥವಾ B16 ಅಂತ ಮೆನ್ಷನ್ ಮಾಡಿದ್ದಾರೆ. ಸ್ನೇಹಿತರೆ, ಈ MCBಯಲ್ಲಿ B ಅಂತ ಕೊಟ್ಟಿದ್ದಾರಲ್ಲ, ಈ B ಅನ್ನೋದು ಈ MCBಯ ಟೈಪ್ ಆಗಿರುತ್ತೆ. ಸ್ನೇಹಿತರೆ, MCB B ಟೈಪ್, C ಟೈಪ್, D ಟೈಪ್, K ಟೈಪ್, A ಟೈಪ್, Z ಟೈಪ್ ಅಲ್ಲೂ ಬರುತ್ತೆ. ಸ್ನೇಹಿತರೆ, ಇಲ್ಲಿ 16 ಅಂತ ಮೆನ್ಷನ್ ಮಾಡಿದಾರಲ್ಲ, ಈ 16 ಅಂತ ಮೆನ್ಷನ್ ಮಾಡಿರೋದು ಈ MCBಯ ಕರೆಂಟ್ ರೇಟಿಂಗ್ ಆಗಿರುತ್ತೆ. ಅಂದ್ರೆ ನಾವು ಈ MCB ಮೂಲಕ ಸುಮಾರು 16 ಆಂಪಿಯರ್ ವರೆಗೆ ಕರೆಂಟ್ ಅನ್ನ ಹರಿಸಬಹುದು, ಫ್ಲೋ ಮಾಡಬಹುದು, ಲೋಡ್ ಅನ್ನ ರನ್ ಮಾಡಬಹುದು ಅನ್ನೋ ರೇಂಜ್ ಅನ್ನ ಈ MCBಯಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸ್ನೇಹಿತರೆ, ಈ MCBಯಲ್ಲಿ ಕೊಟ್ಟಿರೋ ಈ ಕರೆಂಟ್ ರೇಟಿಂಗ್ ಗಿಂತ ಅಂದ್ರೆ 16 ಆಂಪಿಯರ್ ಗಿಂತ ಏನಾದ್ರೂ ಹೆಚ್ಚಿನ ಕರೆಂಟ್ ಅನ್ನ ನಾವು ಈ MCB ಮೂಲಕ ಹರಿಸಿದ್ರೆ, ಫ್ಲೋ ಮಾಡಿದ್ರೆ, ಈ MCB ಏನಾಗುತ್ತೆ, ಆಟೋಮೆಟಿಕ್ ಆಗಿ ಇದು ಟ್ರಿಪ್ ಆಗೋಗುತ್ತೆ. ಸ್ನೇಹಿತರೆ, ಇದನ್ನ ಓವರ್ಲೋಡ್ ಪ್ರೊಟೆಕ್ಷನ್ ಅಂತ ಕರೀತಾರೆ. ಇನ್ನು ಶಾರ್ಟ್ ಸರ್ಕ್ಯೂಟ್ ಪ್ರೊಟೆಕ್ಷನ್ ಅಂತಂದ್ರೆ, ಸ್ನೇಹಿತರೆ, ಈ MCB ಇದೆಯಲ್ಲ, ಈ MCBಗೆ ಇನ್ಪುಟ್ ಆಗಿ ನಾವು ಒಂದು ಫೇಸ್ ಮತ್ತೆ ಒಂದು ನ್ಯೂಟ್ರಲ್ ಅನ್ನ ಕೊಟ್ಟಿದ್ದೀವಿ ಅನ್ಕೊಳ್ಳಿ. ಸ್ನೇಹಿತರೆ, ನಾವು ಈಗ ಈ MCB ಅನ್ನ ಆನ್ ಮಾಡಿದಾಗ ಏನಾಗುತ್ತೆ, ಇದೇ ಫೇಸ್ ಮತ್ತೆ ಒಂದು ನ್ಯೂಟ್ರಲ್ ಸಪ್ಲೈ ನಮಗೆ ಈ MCB ಔಟ್ಪುಟ್ ಟರ್ಮಿನಲ್ ಅಲ್ಲಿ ಸಿಗುತ್ತೆ. ಸ್ನೇಹಿತರೆ, ಒಂದು ವೇಳೆ ಈ ಫೇಸ್ ಮತ್ತೆ ಈ ನ್ಯೂಟ್ರಲ್ ಏನಾದ್ರೂ ಒಂದಕ್ಕೊಂದು ಟಚ್ ಆದ್ರೆ ಅದನ್ನ ಶಾರ್ಟ್ ಸರ್ಕ್ಯೂಟ್ ಅಂತ ಕರಿತೀವಿ. ಅಥವಾ 3 ಫೇಸ್ ಅಲ್ಲಿ 3 ಫೇಸ್ ಇರುತ್ತೆ, ಅದನ್ನ RYB ಅಂತ ಕರಿತೀವಿ. ಸ್ನೇಹಿತರೆ, ಈ RYB ಫೇಸ್ ಇದೆಯಲ್ಲ, ಈ RYB ಫೇಸ್ ಅಲ್ಲಿ R ಅಥವಾ Y ಫೇಸ್ ಟಚ್ ಆದ್ರೆ, Y ಅಥವಾ B ಫೇಸ್ ಒಂದಕ್ಕೊಂದು ಟಚ್ ಆಗ್ಬಿಟ್ರೆ ಅದನ್ನ ಶಾರ್ಟ್ ಸರ್ಕ್ಯೂಟ್ ಸಿಚುವೇಶನ್ ಅಂತ ಕರಿತೀವಿ. ಸ್ನೇಹಿತರೆ, ಈ ಶಾರ್ಟ್ ಸರ್ಕ್ಯೂಟ್ ಅನ್ನೋದು ತುಂಬಾ ಡೇಂಜರಸ್ ಸಿಚುವೇಶನ್ ಆಗಿರುತ್ತೆ. ವೈರ್ಗಳನ್ನೆಲ್ಲ ಮೆಲ್ಟ್ ಮಾಡಿಬಿಡುತ್ತೆ. ಇಂತಹ ಡೇಂಜರಸ್ ಸಿಚುವೇಶನ್ ಇಂದ MCB ಪ್ರೊಟೆಕ್ಷನ್ ಅನ್ನ ಕೊಡುತ್ತೆ. ಸ್ನೇಹಿತರೆ, ಅಂದ್ರೆ ಶಾರ್ಟ್ ಸರ್ಕ್ಯೂಟ್ ಆದಾಗ ಇದು ಆಟೋಮೆಟಿಕ್ ಆಗಿ ಈ ರೀತಿ ಟ್ರಿಪ್ ಆಗೋಗುತ್ತೆ. ಇದನ್ನ ಶಾರ್ಟ್ ಸರ್ಕ್ಯೂಟ್ ಪ್ರೊಟೆಕ್ಷನ್ ಅಂತ ಕರಿತೀವಿ. ಸ್ನೇಹಿತರೆ, ಇದಿಷ್ಟು MCB ಅಂತಂದ್ರೆ ಏನು, MCB ಯಾವ ರೀತಿ ಪ್ರೊಟೆಕ್ಷನ್ ಕೊಡುತ್ತೆ ಅನ್ನೋದಾಗಿತ್ತು. ಸ್ನೇಹಿತರೆ, ಈಗ ನಾವು DPMCB ಮತ್ತೆ SPNMCB ಇವೆರಡರ ನಡುವಿನ ವ್ಯತ್ಯಾಸ ಏನು ಅಂತ ತಿಳ್ಕೊಳ್ಳೋಣ. ಸ್ನೇಹಿತರೆ, DPMCB ಮತ್ತೆ SPNMCBಗಳ ವ್ಯತ್ಯಾಸವನ್ನ ಆ MCBಗಳಲ್ಲಿರೋ ಸಿಂಬಲ್ಗಳ ಮೂಲಕ ನಾವು ತಿಳ್ಕೊಬಹುದಾಗಿರುತ್ತೆ. ಸ್ನೇಹಿತರೆ, MCBಯಲ್ಲಿ ನೋಡಿದಾಗ ಈ ರೀತಿ ಒಂದು ಅರ್ಧ ಬಾಕ್ಸ್ ಸಿಂಬಲ್, ಇದರ ಜೊತೆ ಒಂದು ಅರ್ಧ ಸರ್ಕಲ್ ಸಿಂಬಲ್ ಇರುತ್ತೆ. ಸ್ನೇಹಿತರೆ, ಈ MCBಯಲ್ಲಿ ನೋಡಬಹುದು, ಈ ರೀತಿ ಒಂದು ಅರ್ಧ ಬಾಕ್ಸ್ ಸಿಂಬಲ್ ಇದೆ, ಈ ರೀತಿ ಒಂದು ಅರ್ಧ ಸರ್ಕಲ್ ಸಿಂಬಲ್ ಇದೆ. ಈ MCBಯಲ್ಲೂ ಕೂಡ ಈ ರೀತಿ ಸಿಂಬಲ್ ಇದೆ, ಇದು ಅರ್ಧ ಬಾಕ್ಸ್ ಸಿಂಬಲ್ ಮತ್ತೆ ಈ ರೀತಿ ಅರ್ಧ ಸರ್ಕಲ್ ಸಿಂಬಲ್. ಸ್ನೇಹಿತರೆ, MCBಯಲ್ಲಿ ಕೊಟ್ಟಿರೋ ಈ ಅರ್ಧ ಬಾಕ್ಸ್ ಸಿಂಬಲ್ ಅನ್ನೋದು MCB ಓವರ್ಲೋಡ್ ಪ್ರೊಟೆಕ್ಷನ್ ಅನ್ನ ಕೊಡ್ತಾ ಇದೆ ಅನ್ನೋದನ್ನ ಹೇಳುತ್ತೆ. ಸ್ನೇಹಿತರೆ, MCBಯಲ್ಲಿ ಕೊಟ್ಟಿರೋ ಈ ಅರ್ಧ ಸರ್ಕಲ್ ಸಿಂಬಲ್ ಅನ್ನೋದು MCB ಶಾರ್ಟ್ ಸರ್ಕ್ಯೂಟ್ ಪ್ರೊಟೆಕ್ಷನ್ ಅನ್ನ ಕೊಡ್ತಾ ಇದೆ ಅನ್ನೋದನ್ನ ಹೇಳುತ್ತೆ. ಸ್ನೇಹಿತರೆ, ನೀವು ತಗೊಂಡಿರೋ 2 ಪೋಲ್ MCBಯಲ್ಲಿ ಈ ರೀತಿ ಸಿಂಬಲ್ಗಳು ಎರಡು ಕಡೆನೂ ಇದ್ರೆ, ಎರಡಿದ್ರೆ ಆ 2 ಪೋಲ್ MCBಯಲ್ಲಿ ಈ ಸೈಡ್ ಪ್ರೊಟೆಕ್ಷನ್ ಇರುತ್ತೆ, ಈ ಸೈಡ್ ಪ್ರೊಟೆಕ್ಷನ್ ಇರುತ್ತೆ ಅಂತ ಅರ್ಥ. ಉದಾಹರಣೆಗೆ ನಾವು ಈ DPMCBಯಲ್ಲಿ ನೋಡಿದಾಗ ಈ ರೀತಿ ಸಿಂಬಲ್ಗಳು ಎರಡಿವೆ ಅಂತಂದ್ರೆ ಈ ಕಡೆನೂ ಪ್ರೊಟೆಕ್ಷನ್ ಇದೆ, ಈ ಕಡೆನೂ ಪ್ರೊಟೆಕ್ಷನ್ ಇದೆ ಅಂತ ಅರ್ಥ. ಆದ್ರೆ ಸ್ನೇಹಿತರೆ, SPNMCBಯಲ್ಲಿ ನೋಡಿದಾಗ ಈ ರೀತಿ ಸಿಂಬಲ್ ಅನ್ನ ಕೊಟ್ಟಿದ್ದಾರೆ. ಈ ರೀತಿ ಒಂದು ಅರ್ಧ ಬಾಕ್ಸ್ ಸಿಂಬಲ್ ಮತ್ತೆ ಅರ್ಧ ಸರ್ಕಲ್ ಸಿಂಬಲ್ ಜೊತೆ ಈ ಸಿಂಬಲ್ ಅನ್ನ ಕೊಟ್ಟಿದ್ದಾರೆ. ಸ್ನೇಹಿತರೆ, ಈ SPNMCBಯಲ್ಲಿ ಕೊಟ್ಟಿರೋ ಈ ಸಿಂಬಲ್ ನ ಅರ್ಥ ಏನು ಅಂತಂದ್ರೆ, ಸ್ನೇಹಿತರೆ, ಈ ಸಿಂಬಲ್ ಇದೆಯಲ್ಲ, ಈ ಸಿಂಬಲ್ ಸ್ವಿಚ್ ನ ಸಿಂಬಲ್ ಅಥವಾ ಐಸೋಲೇಟರ್ ನ ಸಿಂಬಲ್ ಆಗಿರುತ್ತೆ. ಸ್ನೇಹಿತರೆ, ಹಾಗಾದ್ರೆ ಈ ಐಸೋಲೇಟರ್ ಅಂತಂದ್ರೆ ಏನು ಅಂತಂದ್ರೆ, ಸ್ನೇಹಿತರೆ, ಐಸೋಲೇಟರ್ ಅನ್ನೋದು ಎಲೆಕ್ಟ್ರಿಕಲ್ ಸಿಸ್ಟಮ್ ಅಲ್ಲಿ ಯೂಸ್ ಮಾಡೋ ಒಂದು ಮೇನ್ ಸ್ವಿಚ್ ಆಗಿರುತ್ತೆ. ಸ್ನೇಹಿತರೆ,
ಮೇನ್ ಸ್ವಿಚ್ ಅಂತಂದ್ರೆ ಏನು, ಆನ್ ಆಫ್ ಆಗುತ್ತೆ ಅಷ್ಟೇ, ಅದು ಯಾವುದೇ ರೀತಿ ಓವರ್ಲೋಡ್ ಮತ್ತೆ ಶಾರ್ಟ್ ಸರ್ಕ್ಯೂಟ್ ಪ್ರೊಟೆಕ್ಷನ್ ಅನ್ನ ಕೊಡೋದಿಲ್ಲ. ಅಂದ್ರೆ ಏನರ್ಥ, ಈ SPN MCB ಯಲ್ಲಿ ಈ ಕಡೆ ಓವರ್ಲೋಡ್ ಮತ್ತೆ ಶಾರ್ಟ್ ಸರ್ಕ್ಯೂಟ್ ಪ್ರೊಟೆಕ್ಷನ್ ಇದೆ, ಈ ಕಡೆ ಯಾವುದೇ ರೀತಿ ಓವರ್ಲೋಡ್ ಮತ್ತೆ ಶಾರ್ಟ್ ಸರ್ಕ್ಯೂಟ್ ಪ್ರೊಟೆಕ್ಷನ್ ಇರೋದಿಲ್ಲ. ಅದು ಐಸೋಲೇಟರ್ ಸೈಡ್ ಅಂತ ಅರ್ಥ. ಅಂದ್ರೆ ಈ MCB ಯಲ್ಲಿ ಈ ಸೈಡ್ MCB ಆಗಿರುತ್ತೆ, ಈ ಸೈಡ್ ಐಸೋಲೇಟರ್ ಆಗಿರುತ್ತೆ. ಅಂದ್ರೆ ನಾವು ಯಾವಾಗಲೂ ಓವರ್ಲೋಡ್ ಮತ್ತೆ ಶಾರ್ಟ್ ಸರ್ಕ್ಯೂಟ್ ಪ್ರೊಟೆಕ್ಷನ್ ಇರೋ MCB ಕಡೆ ನಾವು ಇಲ್ಲಿ ಫೇಸ್ ಅನ್ನ ಕನೆಕ್ಟ್ ಮಾಡಬೇಕಾಗುತ್ತೆ. ಐಸೋಲೇಟರ್ ಸೈಡ್ ಇದೆಯಲ್ಲ, ಈ ಸೈಡ್ ನಾವು ಇಲ್ಲಿ ನ್ಯೂಟ್ರಲ್ ಅನ್ನ ಕನೆಕ್ಟ್ ಮಾಡಬೇಕಾಗುತ್ತೆ. ಸ್ನೇಹಿತರೆ, ಇದಲ್ಲದೆ MCB ಯಲ್ಲಿ ಇನ್ಪುಟ್ ಮತ್ತೆ ಔಟ್ಪುಟ್ ಅಂತ ಇರುತ್ತೆ. ಸ್ನೇಹಿತರೆ, MCB ಯಲ್ಲಿ ಲೈನ್ ಲೋಡ್ ಅಂತ ಮೆನ್ಷನ್ ಮಾಡಿರ್ತಾರೆ. ಉದಾಹರಣೆಗೆ ಈ MCB ಯಲ್ಲಿ ನೋಡಬಹುದು ಲೈನ್ ಮತ್ತೆ ಲೋಡ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸ್ನೇಹಿತರೆ, ಇಲ್ಲಿ ಲೈನ್ ಅಂತ ಮೆನ್ಷನ್ ಮಾಡಿದ್ದಾರೆ, ಅದು ಈ MCB ಯ ಇನ್ಪುಟ್ ಆಗಿರುತ್ತೆ. ಲೋಡ್ ಅಂತ ಮೆನ್ಷನ್ ಮಾಡಿರೋ ಕಡೆ ಇದು MCB ಯ ಔಟ್ಪುಟ್ ಆಗಿರುತ್ತೆ. ಆದರೆ ನಾವು ಇಲ್ಲಿಗೆ ಇನ್ಪುಟ್ ಆಗಿ ಫೇಸ್ ಮತ್ತೆ ನ್ಯೂಟ್ರಲ್ ಅನ್ನ ಕೊಡಬೇಕು. ಇದೇ ಔಟ್ಪುಟ್ ನಮಗೆ ಫೇಸ್ ಮತ್ತೆ ನ್ಯೂಟ್ರಲ್ ಇಲ್ಲಿ ನಮಗೆ ಸಿಗುತ್ತೆ. ಸ್ನೇಹಿತರೆ, ಒಂದ್ ವೇಳೆ ಇನ್ಪುಟ್ ಔಟ್ಪುಟ್ ಅನ್ನ ಮೆನ್ಷನ್ ಮಾಡಿಲ್ಲ ಅಂದ್ರೂ ಕೂಡ ನೀವು ಕೆಳಗಿನಿಂದಾನೇ MCB ಗೆ ಕನೆಕ್ಷನ್ ಅನ್ನ ಮಾಡಬೇಕಾಗತ್ತೆ. ಒಂದು ವೇಳೆ ಮೇಲೆ ಲೈನ್ ಕೆಳಗೆ ಲೋಡ್ ಅಂತ ಕೊಟ್ಟಿದ್ರೆ ಮೇಲೆ ಲೈನ್ ಅನ್ನು ಕೊಡಬೇಕು, ಕೆಳಗಡೆ ಲೋಡ್ ಅನ್ನ ನಾವು ತಗೋಬೇಕಾಗತ್ತೆ. ಸ್ನೇಹಿತರೆ, ಇದಿಷ್ಟು ಆಗಿತ್ತು MCB ಅಂತಂದ್ರೆ ಏನು, DPMCB ಮತ್ತೆ SPN MCB ಯ ವ್ಯತ್ಯಾಸ ಏನು ಅಂತ. ಸ್ನೇಹಿತರೆ, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಇದೇ ರೀತಿ ಎಲೆಕ್ಟ್ರಿಕಲ್ ವಿಡಿಯೋಸ್ಗಾಗಿ ನಮ್ಮ ಚಾನಲ್ ಅನ್ನ ಇವತ್ತಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಇವತ್ತಿಗೆ ಇಷ್ಟೇ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದ.